ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ. ಇವತ್ತು ಮಂಗಳವಾರ, ನಾನು ಮಂಗಳವಾರದೊತ್ತು ದೇವಿ ಪೂಜೆ ಮಾಡ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಬೇರೆ ಎಲ್ಲ ಕೆಲಸ ಮಾಡೋ ಮುಂಚೆ ಇವತ್ತು ಪೂಜೆ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡು ಮನೆಯೆಲ್ಲ ಒರೆಸ್ಕೊಂಡು ದೇವ್ರ ಪಾತ್ರೆ ಎಲ್ಲ ನೀಟಾಗಿ ಹುಣಸೆ ಹಣ್ಣು ಹಾಕಿ ತೊಳೆದಿದ್ದಾದಮೇಲೆ ದೀಪ ಎಲ್ಲ ಹಚ್ಚಿ ಒಂದು 10 ಮಿನಿಟ್ಸ್ ಮೆಡಿಟೇಷನು ಮತ್ತು ಒಂದು ಸ್ವಲ್ಪ ಹೊತ್ತು ಹನುಮಾನ್ ಚಾಲೀಸ, ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಅದೆಲ್ಲನೂ ಮಾಡಿದೆ. ಅದೆಲ್ಲ ಮುಗಿಸೋ ಅಷ್ಟರಲ್ಲಿ ಆಲ್ರೆಡಿ 8:45 to 9 o'clock ಆಗೇ ಹೋಗಿತ್ತು. ಹೇಗಿದ್ದರೂ ಸ್ನಾನ ಮಾಡಿದ್ನಲ್ವ, ಸ್ಕಿನ್ ಕೇರ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಕಿನ್ ಕೇರ್ ಮಾಡ್ತಿದ್ದೀನಿ. ಮನೇಲಿದ್ದಾಗ ನನಗೆ ತುಂಬ ಸ್ಕಿನ್ ಕೇರ್ ಏನೂ ಮಾಡಲ್ಲ. ನಾರ್ಮಲ್ಲಾಗಿ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಜೊತೆಗೆ ಲಿಪ್ ಬಾಮ್ ಇರೋದನ್ನು ಲಿಪ್ ಬಾಮ್ ಅಂದರೆ SPF ಇರೋದನ್ನು ಯೂಸ್ ಮಾಡ್ತೀನಿ ಅಷ್ಟೇ. ಸ್ಕಿನ್ ಕೇರ್ ಎಲ್ಲ ಮುಗಿದಿದ್ದಾದಮೇಲೆ ಏನಾದರೂ ತುಂಬ ಹಸ್ವಾಗ್ತಿತ್ತು, ಟೇಸ್ಟಿಯಾಗೂ ಇರಬೇಕು, ಸಿಂಪಲ್ಲಾಗೂ ಇರಬೇಕು, ಆ ಥರ ರವೆ ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಇಲ್ಲಿ 1 ಕಪ್ ರವೆ ತೊಗೊಂಡಿದ್ದೀನಿ. 1 ಕಪ್ ರವೆಗೆ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ತುರಿದಿರೋ ಕ್ಯಾರೆಟ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2 ಸ್ಪೂನ್ ಕಾಯಿ ಮತ್ತು 1 ಟೇಬಲ್ ಸ್ಪೂನಷ್ಟು ಮೊಸರು, ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಆ ಕ್ರಿಸ್ಪಿನೆಸ್ ಬರಲಿ ಅಂತ. ಇದನ್ನು ಒಂದು ಸಲ ಉಪ್ಪು ಹಾಕ್ಕೊಂಡು ಡ್ರೈ ಆಗೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ಅಂತ. ನೀವು ತುಂಬ ನೀರನ್ನ ಫಸ್ಟೇ ಹಾಕ್ಕೊಂಡು ಕಲಿಸ್ಕೊಳ್ಳೋಕೆ ಹೋಗಬೇಡಿ. ಅದು ತುಂಬ ವಾಟ್ರಿ ಕನ್ಸಿಸ್ಟೆನ್ಸಿಗೆ ಬಂದರೆ ಹಂಚ್ಮೇಲಿಂದ ಅದನ್ನು ಎತ್ತಿ ಮಗ್ಚಾಕೋಕ್ಕಾಗಲ್ಲ. ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಆ ಬ್ಯಾಟರ್ನ ಒಂದು ಅದಕ್ಕೆ ತುಂಬ ವಾಟ್ರಿನೂ ಇರಬಾರ್ದು, ತುಂಬ ತಿಕ್ಕಾಗೂ ಇರಬಾರ್ದು, ಆ ಥರ ಕಲಿಸ್ಕೊಳ್ಳಿ. ನಾನು ತೋರಿಸ್ತೀನಿ ಅದು ಯಾವ ಕನ್ಸಿಸ್ಟೆನ್ಸಿಲಿ ಇರಬೇಕು ಅಂತ. ಇಲ್ಲಿ ಎಂಡಿಗೆ ಕಲಸಿ ಎಲ್ಲ ಆದಮೇಲೆ ಇಲ್ಲಿ ಕಲಸಿ ಎಲ್ಲ ಆಯಿತು. ಈ ಥರ ಅಂದರೆ ಅದನ್ನು ತೊಗೊಂಡು ಹಂಚ್ಮೇಲೆ ಹಾಕಿ ನೀಟಾಗಿ ಕೈಯಲ್ಲಿ ದೋಸೆ ಬೆಳೆಯೋ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು. ಈ ಥರ ಕಲಸಿದಾದ್ಮೇಲೆ ಇವಾಗ ಇದನ್ನು ಒಂದು 15 to 30 ಮಿನಿಟ್ಸ್ ನೀಟಾಗಿ ಪ್ಲೇಟಲ್ಲಿ ಮುಚ್ಚಿ ಇಡಬೇಕು. ನಾನಿಲ್ಲಿ ಅಷ್ಟೊಂದು ಹೊತ್ತೆಲ್ಲ ಬಿಟ್ಟಿಲ್ಲ, ತುಂಬ ಹಸ್ವಾಗ್ತಿತ್ತು ಅಂತ ಒಂದು 5 to 10 ಮಿನಿಟ್ಸ್ ಸೈಡಲ್ಲಿ ಚಟ್ನಿ ಮಾಡ್ಕೊಳ್ಳೋ ತನಕ ಮಾತ್ರ ಬಿಟ್ಟಿದ್ದೆ. ಸೊ ಇವಾಗ ಇಲ್ಲಿ ಒಂದು ತವ ಮೇಲೆ, ರೊಟ್ಟಿ ಮಾಡೋ ತವನೇ ತೊಗೊಳ್ಳಿ, ದೋಸೆ ಮಾಡೋದಕ್ಕಿಂತ ರೊಟ್ಟಿ ಮಾಡೋದ್ರ ಮೇಲೆ ನೀಟಾಗಿ ಬರುತ್ತೆ. ಅದರ ಮೇಲೆ ಸ್ವಲ್ಪ ಫಸ್ಟ್ನೇದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಗ್ರೀಸಿ ಥರ ಮಾಡಿ, ನೀವು ತುಪ್ಪನಾದರೂ ಹಾಕ್ಕೊಬೋದು, ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ನೀಟಾಗಿ 1 ಸೌಟಷ್ಟು ಹಿಟ್ಟು ತೊಗೊಂಡು ತೆಳ್ಳಗೆ ಬಳಿರಿ. ತುಂಬ ತೆಳ್ಳಗೂ ಏನು ಬಳಿಬೇಡಿ, ಮತ್ತು ತುಂಬ ಗಟ್ಟಿಯಾಗಿದ್ದರೆ ಅದು ಬೇಯೋಕ್ಕೆ ಟೈಮ್ ತಗೊಳುತ್ತೆ, ತುಂಬ ನೀಟಾಗಿ ಬೇಯಲ್ಲ. ಸೊ ಒಂದು ಮೀಡಿಯಮ್ ಲೆವೆಲಲ್ಲಿ ಅದನ್ನು ನೀಟಾಗಿ ಬಳಿರಿ. ನನಗೆ ಇದ್ರ ಮೇಲೆ ಬಳ್ದಿದ್ದಾದಮೇಲೆ ಆಮೇಲೆ ಸ್ವಲ್ಪ ಎಳ್ಳು ಹಾಕೊಳ್ಳೋಕೆ ಇಷ್ಟ. ನಿಮಗೂ ಎಳ್ಳೇನಾದರೂ ಬೇಕು ಅಂದರೆ ಹಾಕೊಳ್ಳಿ. ಆ್ಯಕ್ಚುಲಿ ಹೋಟೆಲಲ್ಲಿ ಮಾಡ್ತಾರಲ್ವ ರವೆ ರೊಟ್ಟಿ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಎಳ್ಳು ಹಾಕಿದ್ರೆ. ಹಿಂಗೆ ಬಳ್ದಾದಮೇಲೆ ಸ್ವಲ್ಪ ಸೈಡಿಂದ ಮತ್ತೆ ಎಣ್ಣೆ ಹಾಕಿ ಫಸ್ಟ್ನೇದಲ್ವಾ ಅದನ್ನು ಎತ್ತಿ ಮಗ್ಚೋಕ್ಕೂ ಕೂಡ ಈಸಿ ಆಗಬೇಕು, ಅದಕ್ಕೆ ಅಂತ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ದೋಸೆಗೆ ಹಾಕ್ತೀವಲ್ಲ ಸೇಮ್ ಪ್ರೊಸೀಜರೇ. ಅದಾಗಿದ್ದಾದಮೇಲೆ ಈ ಥರ ಪ್ಲೇಟ್ ಮುಚ್ಚಿಬಿಟ್ಟು ನೀಟಾಗಿ ಬೇಯಿಸಿ. ಇದನ್ನು ಹೈ ಫ್ಲೇಮಲ್ಲಿ ಇಡಬೇಡಿ, ಬೆಂದಂಗೆ ಅನಿಸುತ್ತೆ ಬಟ್ ಅದು ಬೆಂದಿರಲ್ಲ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನೀಟಾಗಿ ಬೇಯಿಸ್ಕೋಬೇಕು. ಉಲ್ಟಾ ಮಾಡಿ ಒಂದು 2 ಸಲ ಬೇಯಿಸ್ಕೊಳ್ಳಿ. ಇದು ತುಂಬ ಸೀದೋದಂಗೂ ಮಾಡೋದೇನು ಬೇಡ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಒಂದು ರೊಟ್ಟಿ ಬೇಯೋಕ್ಕೆ ಒಂದು 5 ನಿಮಿಷ ತಗೊಳುತ್ತೆ. ಇದು ಕಡಲೆಕಾಯಿ ಚಟ್ನಿ ಜೊತೆ ಅಂತೂ ಸಖತ್ತಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ಇದು ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ಅಥವಾ ನೀವೇನಾದರೂ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡಿ, ಅಥವಾ ಬೇರೆ ಚಟ್ನಿ ಜೊತೆ ಟ್ರೈ ಮಾಡಿ, ಯಾವುದಾದ್ರೂ ಕಾಂಬಿನೇಷನ್ ಇದಕ್ಕಿಂತಲೂ ಚೆನ್ನಾಗಿ ಬಂತು ಅಂದ್ರೂ ಕಾಮೆಂಟ್ ಮಾಡಿ. ನಾನು ಈ ವಿಡಿಯೋನ ಮತ್ತೆ ಆಫ್ಟರ್ನೂನ್ ಎಲ್ಲ ಕಂಟಿನ್ಯೂ ಮಾಡ್ತಾ ಇಲ್ಲ, ಬಿಕಾಸ್ ನಾನು ಇವತ್ತು ಹೊರಗಡೆ ಹೋಗ್ತಿರೋದ್ರಿಂದ ಬೇರೆ ಏನೂ ಕುಕ್ ಮಾಡ್ತಿಲ್ಲ, ಮತ್ತು ಏನೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇಲ್ಲ ಶೇರ್ ಮಾಡೋಕ್ಕೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್